ನಾನು ತೋರಿಸ್ತಿರುವಂತಹ ಈ ಸ್ಯಾರಿಗಳೆಲ್ಲವನ್ನು ಕೂಡ ನಾನು ಶಾಪಲ್ಲೇ ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ತೊಗೊಂಡಿರೋಂತಹ ಸ್ಯಾರೀಸು. ಇದು ಯಾವುದನ್ನು ಕೂಡ ನಾನು KSICನಲ್ಲಿ ತೊಗೊಂಡಿಲ್ಲ, ಬಟ್ ಸಿಲ್ಕ್ ಮಾರ್ಕ್ ಇರುವಂತಹ ಶಾಪ್ಸಲ್ಲಿ ಹೋಗಿ ಪರ್ಚೇಸ್ ಮಾಡಿರುವಂತಹ ಸ್ಯಾರಿ. ಸೊ ನನ್ನ ಮೊದಲನೇ ಸ್ಯಾರಿ ಬಂದು ಪಿಂಕ್ ಕಲರ್, ರಾಣಿ ಪಿಂಕ್ ಕಲರ್ ಇದು ವಿತ್ ಪಿಕಾಕ್ ಬಾರ್ಡರ್. ಇದು ಸೇಮ್ ಒಂದೇ ಕಲರಲ್ಲಿರುವಂತಹ ಸ್ಯಾರಿ. ಇದನ್ನು ಕಾಂಟ್ರಾಸ್ಟ್ ಕೂಡ ನಾನು ಮಾಡಿಸಿಲ್ಲ. ಇದನ್ನು ನಾನು ಹೇಳಿ ಕೈಮಗ್ಗದಲ್ಲಿ ತೊಗೊಂಡಿರೋಂತಹ ಸ್ಯಾರಿ ಇದು. ಇದ್ರ ಪ್ರೈಸ್ ಬಂದು 8000 ಆ್ಯಂಡ್ ಇದು 120 GSM ಅಲ್ಲಿರುವಂತಹ ಒಂದು ಸ್ಯಾರಿ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ಪಲ್ಲು ಪಾರ್ಟ್. ಪಲ್ಲು ಸೇಮ್ ಬರುತ್ತೆ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ ಎಲ್ಲದರಲ್ಲೂ ಕೂಡ, ಬಟ್ ಸಂಹೋ ಕೆಲವು ಸ್ಯಾರೀಸಲ್ಲಿ ವಿತ್ ಗ್ರ್ಯಾಂಡ್ ಪಲ್ಲು ಬರುತ್ತೆ. ಇದು ನಾರ್ಮಲಾಗಿ ಬರುವಂತಹ ಒಂದು ಪಲ್ಲು. ಆ್ಯಂಡ್ ಇದು ಬಂದು ಪಿಕಾಕ್ ಬಾರ್ಡರ್. ನೋಡ್ತಾ ಇದ್ದೀರಾ, ಪೂರ್ತಿ ಸ್ಯಾರಿ ಬೋತ್ ಸೈಡ್ ಪಿಕಾಕ್ ಬಾರ್ಡರ್ ಬರುತ್ತೆ. ಆ್ಯಂಡ್ ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಇದು ನಾನು ಮೊದಲನೇ ಸಲ ತೊಗೊಂಡಂತಹ ಸ್ಯಾರಿ. ಆಲ್ಮೋಸ್ಟ್ ಇದು 7 years ಓಲ್ಡ್ ಸ್ಯಾರಿ. ಆ್ಯಂಡ್ ಇದು ಕೂಡ 120 GSM ಅಲ್ಲೇ ತೊಗೊಂಡಿದ್ದಂತಹ ಸ್ಯಾರಿ. ಆ್ಯಂಡ್ ಇದರ ಪ್ರೈಸ್ ಬಂದು ಆಲ್ಮೋಸ್ಟ್ 6-7 years ಬ್ಯಾಕ್ 8,500 ಕೊಟ್ಟಿದೆ. ಇದು ಶಾಪಲ್ಲೇ ಪರ್ಚೇಸ್ ಮಾಡಿದಂತಹ ಸ್ಯಾರಿ. ಇದು ಬಾಟಲ್ ಗ್ರೀನ್ ವಿತ್ ಮೆಜೆಂತಾ ಪಿಂಕ್ ಬಾರ್ಡರ್ ಬರುತ್ತೆ. ಇದು ಕೂಡ ಸೇಮ್ ಪಲ್ಲು ಡಿಸೈನೇ ಇದೆ, ಬಟ್ ದ ಬಾರ್ಡರ್ ರಿಚ್ನೆಸ್ ತುಂಬ ಇದೆ ವಿತ್ ಫ್ಲವರ್ ಬಾರ್ಡರ್. ಲೈಕ್ ನೋಡ್ತಾ ಇದ್ದೀರಾ ನೀವು, ಈ ಥರ ಫ್ಲವರ್ ಬಾರ್ಡರ್ ಬರುತ್ತೆ. ಸೊ ದ ರಿಚ್ನೆಸ್ ಆಫ್ ದ ಸ್ಯಾರಿ. ಈವನ್ ಇಷ್ಟು ದಿನ ಆದರೂ ಕೂಡ ಈ ಸ್ಯಾರಿದು ಬಾರ್ಡರ್ ಆಗಲಿ ಶೈನಿಂಗ್ ಆಗಲಿ ಯಾವುದೂ ಕೂಡ ಕಡಿಮೆ ಆಗಿಲ್ಲ. ಈ ಸ್ಯಾರಿ ಬಂದು ವಿತ್ ವಾಟರ್ ರೆಸಿಸ್ಟೆನ್ಸ್ ನಾನು ತೊಗೊಂಡಿದ್ದೀನಿ. ಸೊ ಇನ್ ಕೇಸ್ ಆಫ್ ಎನಿ ಮಿಸ್ಟೇಕ್ಲಿ ನೀವೇನಾದರೂ ನೀರು ಚೆಲ್ಲೋದಾಗಲಿ ಸೀರೆ ಮೇಲೆ ಅಥವಾ ಏನಾದರೂ ಬಿದ್ದರೂ ಕೂಡ ಇದು ನೀರನ್ನ ಯಾವುದನ್ನು ಕೂಡ ಅಬ್ಸರ್ವ್ ಮಾಡಲ್ಲ. ಸೊ ಹಾಗಾಗಿ ಈ ಸ್ಯಾರಿನ ನೀವು ಎಷ್ಟು ವರ್ಷಗಳ ಕಾಲ ಇಟ್ಟರೂ ಕೂಡ ಅದು ಹಾಳಾಗಲ್ಲ. ಸೊ ಹಾಗೇ ಇರುತ್ತೆ. ಸೊ ಬೆಟರ್ ನೀವು ಮೈಸೂರು ಸಿಲ್ಕ್ನ ನೀವೇನಾದರೂ ಇನ್ ಕೇಸ್ ಶಾಪಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಅನಿಸಿದ್ರೆ, ಸೊ ಬೆಟರ್ ಯು ಗೋ ಫಾರ್ ದ ಆಪ್ಷನ್ ವಿತ್ ವಾಟರ್ ರೆಸಿಸ್ಟೆನ್ಸ್ ಇರುವಂತಹ ಸ್ಯಾರಿಗಳನ್ನ ಆದಷ್ಟು ಬೈ ಮಾಡಿ. ಅದು ಪಲ್ಲು ಪಾರ್ಟ್ ಏನಿದೆ ಈ ಥರ ಬಂದಿದೆ. ಸೊ ಸೇಮ್ ಬಂದಿದೆ ಆಲ್ಮೋಸ್ಟ್. ಇದು ಪಲ್ಲು ಏನು ಅಷ್ಟು ರಿಚ್ ಇಲ್ಲ, ಬಟ್ ಎಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲೂ ಹೇಗೆ ಬಂದಿದೆ ಅದೇ ಥರ ಇದರಲ್ಲೂ ಕೂಡ ಬಂದಿದೆ ಅಷ್ಟೇ. ಇದು ನಾನು ಕುಚ್ಚನ್ನು ಆವಾಗ ಹಾಕಿಸಿದ್ದು, ಬಟ್ ಸ್ಟಿಲ್ ನಾನು ಸ್ವಲ್ಪ ಮೇಂಟೈನ್ ಮಾಡ್ದೇ ಈ ಥರ ಆಗಿರ್ಬೋದೇನೋ, ಬಟ್ ನಾಟ್ ಬ್ಯಾಡ್. ಓಕೆ. ಸೊ ಈ ಸ್ಯಾರಿ ಬಂದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ. ಇದು 3D ಪ್ಯಾಟ್ರನಲ್ಲಿ ತೊಗೊಂಡಿದ್ದು. ಇದು ಕೂಡ ಆಲ್ಮೋಸ್ಟ್ 2 to 3 years ಆಗಿದೆ ಸ್ಯಾರಿ. ಸೊ ಕ್ರೇಪ್ ಸಿಲ್ಕ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಈ ಸ್ಯಾರಿನಲ್ಲಿ ರಫ್ನೆಸ್ ಬರುತ್ತೆ. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಷ್ಟು ನಿಮಗೆ ಸ್ಮೂತ್ನೆಸ್ ಬರೋದಿಲ್ಲ. ಆ್ಯಂಡ್ ಉಟ್ಟಾಗ ಸ್ವಲ್ಪ ನಿಮಗೆ ಹಾರ್ಡ್ನೆಸ್ ಅಂತ ಅನಿಸ್ಬೋದು ಸ್ಯಾರಿ. ಬಟ್ ಓಕೆ, 3D ಪ್ಯಾಟ್ರನಲ್ಲಿ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ನ್ಯೂ ಪ್ಯಾಟ್ರನಲ್ಲಿ ನಮಗೆ ಬೇಕು ಅನ್ನೋರು ಯು ಕ್ಯಾನ್ ಗೋ ಫಾರ್ ದಿಸ್ ಸ್ಯಾರೀಸ್ ಆಲ್ಸೋ. ಕ್ರೇಪ್ ಸಿಲ್ಕಲ್ಲಿ ತೊಗೋಬಹುದು. ಆ್ಯಂಡ್ ಐ ಡೋಂಟ್ ನೋ ಇದು ವಾಟರ್ ರೆಸಿಸ್ಟೆನ್ಸ್ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ಪರ್ಚೇಸ್ ಮಾಡುವಾಗ ತುಂಬ ಅರ್ಜೆಂಟಲ್ಲಿ ಇದನ್ನು ಪರ್ಚೇಸ್ ಮಾಡಿದೆ. ಆ ಆಪ್ಷನ್ಸ್ನ ನಾನು ಕೇಳೋಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಈ ಸ್ಯಾರಿ ವಾಟರ್ ರೆಸಿಸ್ಟೆನ್ಸ್ ಇದೆಯಾ ಅಲ್ವಾ ಅಂತ ಗೊತ್ತಿಲ್ಲ. ಸೊ ಈ ಸ್ಯಾರಿ ಬಂದು ನಾನು ರೀಸೆಂಟಾಗಿ ಒಂದು 3-4 months ಬ್ಯಾಕ್ ಕೈಮಗ್ಗದಲ್ಲಿ ನನಗೆ ಇದೇ ಕಲರ್ ಬೇಕು ಅಂತ ಹೇಳಿ ಸೇಮ್ ಫಸ್ಟ್ ಏನು ತೋರಿಸ್ದೆ ಪಿಕಾಕ್ ಬಾರ್ಡರ್, ಅದೇ ಪಿಕಾಕ್ ಬಾರ್ಡರ್ಗೆ ಕಾಂಟ್ರಾಸ್ಟಲ್ಲಿ ಕಲರಿಂಗ್ ಮಾಡಿಸ್ಕೊಂಡಿದ್ದು. ಇದು ಕೂಡ 120 GSM ಇರುವಂಥದ್ದು. ಹಾಗೆಯೇ ವಿತ್ ವಾಟರ್ ರೆಸಿಸ್ಟೆನ್ಸ್ ಮಾಡಿಸಿದ್ದೀನಿ ಈ ಸ್ಯಾರಿಗೆ. ಸೊ ಹಾಗಾಗಿ ಆಲ್ಮೋಸ್ಟ್ ಶೈನಿಂಗ್ ಇದೆ ಆ್ಯಂಡ್ ಸ್ಮೂತ್ ಇದೆ. ಈವನ್ ಹಾಳಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ವಾಟರ್ ರೆಸಿಸ್ಟೆನ್ಸ್ ಇರುವಂತಹ ಸ್ಯಾರಿಗಳನ್ನೇ ನೋಡ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಏನು ತೋರಿಸಿದ್ದೆ ಅದೇ ಥರ ಇದು ಕೂಡ ಪಿಕಾಕ್ ಬಾರ್ಡರಲ್ಲೇ ತೊಗೊಂಡಿದ್ದೀನಿ. ಸೊ ನಾನು ತೊಗೊಂಡಂತಹ ಕೈಮಗ್ಗದಲ್ಲಿ ಲಿಮಿಟೆಡ್ ಆಪ್ಷನ್ಸ್ ಇದ್ದಿದ್ದರಿಂದ ಸೊ ಅದೇ ಬಾರ್ಡರಲ್ಲಿ ಬೇರೆ ಕಲರ್ನ ನಾನು ಮಾಡಿಸ್ಕೊಂಡಿದ್ದೀನಿ. ಇದು ಕಲರ್ ತುಂಬ ಇಷ್ಟಪಟ್ಟು ಮಾಡಿಸಿದಂತಹ ಒಂದು ಸ್ಯಾರಿ. ಲೈಕ್ ಇಟ್ಸ್ ನಾಟ್ ಅ ಪ್ಯಾರೆಟ್ ಗ್ರೀನ್, ಬಟ್ ಆಲ್ಸೋ ಎಲ್ಲೋ ಮತ್ತು ಪ್ಯಾರೆಟ್ ಗ್ರೀನ್ ಮಿಕ್ಸ್ ಇರುವಂತಹ ಒಂದು ಕಲರ್ ಆಪ್ಷನ್ ಅಂತಲೇ ಹೇಳ್ಬೋದು. ಎಕ್ಸಾಕ್ಟ್ಲಿ ಐ ಡೋಂಟ್ ನೋ ದ ನೇಮ್ ಆಫ್ ದಿಸ್ ಕಲರ್. ನಾನು ಕೂಡ ಈವನ್ ಗೂಗಲಲ್ಲಿ ಸರ್ಚ್ ಮಾಡಿ ಈ ಕಲರ್ ಬೇಕಂತ ಹೇಳಿ ಮಾಡಿಸ್ಕೊಂಡಿದ್ದಂತಹ ಒಂದು ಸ್ಯಾರಿ. ಸ್ಟಿಲ್ ಇದಕ್ಕಿನ್ನೂ ನಾನು ಕುಚ್ಚೆಲ್ಲ ಏನೂ ಹಾಕಿಲ್ಲ, ಇವಾಗ ತೊಗೊಂಡಿರೋದ್ರಿಂದ ಸೊ ಲೇಟರಾಗಿ ಹಾಕೋಣ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಆ್ಯಂಡ್ ಇದು ಬಂದು ಪಲ್ಲು ಪಾರ್ಟ್ ಸೇಮ್ ಆ್ಯಸ್ ಯೂಶ್ವಲ್ ಏನು ಮುಂಚೆ ಎಲ್ಲ 2 ಸೀರೆಗೆ ನೋಡಿದ್ರಿ ಅದೇ ಥರ ಸೇಮ್ ಪಲ್ಲು ಬರುತ್ತೆ ಇದರಲ್ಲೂ ಕೂಡ. ಸೊ ಈ ಥರ ಕಲರ್ ಆಪ್ಷನ್ಸ್ ಬೇಕು ಅಂದರೆ ಯು ಕ್ಯಾನ್ ಟ್ರೈ ದಿಸ್ ಸ್ಯಾರೀಸ್ ಆಲ್ಸೋನು.
ಈವನ್ ಶಾಪ್ಸಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ನಿಮಗೆ ಹತ್ತಿರದಲ್ಲೇ ಎಲ್ಲಾದ್ರೂ ಕೈಮಗ್ಗಗಳು ಗೊತ್ತಿದ್ದರೆ ಅಲ್ಲಿ ಮೈಸೂರು ಸಿಲ್ಕ್ಸ್ ಅವೈಲಬಲ್ ಇದೆ ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಬಿಕಾಸ್ ನಾನು ಆವಾಗ ಆಲ್ಮೋಸ್ಟ್ 6 ಇಯರ್ಸ್ ಬ್ಯಾಕ್ ನನ್ನ ಗ್ರೀನ್ ಸ್ಯಾರಿಗೇ ಆಲ್ಮೋಸ್ಟ್ 8,000 ಪೇ ಮಾಡಿದ್ದೆ. ಈವನ್ ಕೈಮಗ್ಗದಲ್ಲಿ ನನಗೆ ರೀಸನಬಲ್ ರೇಟಲ್ಲಿ ವಿತ್ ವಾಟರ್ ರೆಸಿಸ್ಟೆನ್ಸ್ ಕೂಡ ಸಿಕ್ಕಿರೋದ್ರಿಂದ ಈ ಸ್ಯಾರಿಗೂ ಕೂಡ ನಾನು 8,000 ಪೇ ಮಾಡಿದ್ದೀನಿ ಸ್ಟಿಲ್ ರೈಟ್ ನೌ. ಸೊ ಐ ಫೀಲ್ ದಟ್ ಇಟ್ ವಾಸ್ ವರ್ತಿ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಈ ಸ್ಯಾರಿನ ನಾನು ನಿಮಗೆ ತುಂಬ ಹೊತ್ತು ಎಕ್ಸ್ಪ್ಲೈನ್ ಮಾಡಬೇಕು, ಯಾಕಂದರೆ ದ ರಿಚ್ನೆಸ್ ಆಫ್ ದ ಸ್ಯಾರಿ ಹಾಗೇ ಇದೆ. ಇದನ್ನು ಕೂಡ ನಾನು ಆ 2 ಸ್ಯಾರಿ ಏನು ಬೈ ಮಾಡಿದೆ ಅದ್ರ ಜೊತೆನೇ ಕೈಮಗ್ಗದಲ್ಲೇ ನನಗೆ ಬೇಕಾಗಿರೋ ಕಲರ್ಸ್ನ ನಾನು ಕಾಂಟ್ರಾಸ್ಟ್ ಮಾಡಿಸಿದ್ದು. ಸೊ ಈ ಕಲರ್ನ ನಾನು ಕಾಂಟ್ರಾಸ್ಟ್ ಮಾಡಿಸ್ಕೊಂಡಿದ್ದೀನಿ, ಲೈಕ್ ಬೇಬಿ ಪಿಂಕ್ ವಿತ್ ಬ್ಲೂ ಬಾರ್ಡರ್, ರಾಯಲ್ ಬ್ಲೂ ಅಂತಲೇ ಹೇಳ್ಬೋದು. ಬ್ಲೂ ಬಾರ್ಡರಲ್ಲಿ ಸಿ ದ ರಿಚ್ನೆಸ್ ಆಫ್ ದ ಬಾರ್ಡರ್ ನೀವೇ ನೋಡಬಹುದು ಎಷ್ಟು ರಿಚ್ ಆಗಿದೆ ಇದು ಬಾರ್ಡರ್ ಅಂತ. ಹಾಗೆ ವಿತ್ ನಿಮಗೆ ಇನ್ ಬಿಟ್ವೀನ್ ದ ಸ್ಯಾರಿ, ಇನ್ ಬಿಟ್ವೀನ್ ದ ಬಾರ್ಡರ್ ಯು ಕ್ಯಾನ್ ಅಬ್ಸರ್ವ್ ದ ಚೆಕ್ಸ್ ಪ್ಯಾಟ್ರನ್ ಆಲ್ಸೋ. ನೀವು ಚೆಕ್ಸ್ ಪ್ಯಾಟ್ರನ್ ಕೂಡ ನಿಮಗೆ ಸಿಗುತ್ತೆ. ಸೊ ಇದು ಪಲ್ಲು ಬಂದು ತುಂಬ ರಿಚ್ನೆಸ್ ಇದೆ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಒಂದು ಪಲ್ಲು. ಈ ಥರ ನಾನಿಷ್ಟು 4 ಸೀರೆ ಏನು ತೋರಿಸಿದ್ದೀನಿ ಅದರಲ್ಲಿ ಯಾವುದರಲ್ಲೂ ಕೂಡ ಈ ಥರ ರಿಚ್ನೆಸ್ ಇರುವಂತಹ ಪಲ್ಲು ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ಇಷ್ಟಪಟ್ಟು ತೊಗೊಂಡಿದ್ದೀನಿ. ಸೇಮ್ ಇದು ಕೂಡ 120 GSM ವಿತ್ ವಾಟರ್ ರೆಸಿಸ್ಟೆನ್ಸ್. ಹಾಗೆಯೇ ಇದರ ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗಿ ಸಿಕ್ಕಿದ್ದು ನನಗೆ, ಅಂದರೆ ಇದ್ರ ಪ್ರೈಸ್ ಬಂದು 8,000. ಸೊ ನನಗೆ ಇದು ವರ್ತಿ ಅನ್ನಿಸ್ತು. ಇಷ್ಟು ಗ್ರ್ಯಾಂಡ್ ಪಲ್ಲು ವಿತ್ ಚೆಕ್ಸ್ ಪ್ಯಾಟ್ರನಲ್ಲಿ ವಿತ್ ರಿಚ್ನೆಸ್ ಆಫ್ ದಿಸ್ ಬಾರ್ಡರ್ ಆ ಪ್ರೈಸಲ್ಲಿ ಸಿಕ್ಕಿದ್ದು ನನಗೆ ವರ್ತಿ ಅಂತಲೇ ಅನ್ನಿಸ್ತು. ಸೊ ಇದನ್ನು ಕೂಡ ನಾನು ಕೈಮಗ್ಗದಲ್ಲೇ ತೊಗೊಂಡಿದ್ದು ವಿತ್ ವಾಟರ್ ರೆಸಿಸ್ಟೆನ್ಸ್ ಆ್ಯಂಡ್ 120 GSM. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ರಾಯಲ್ ಬ್ಲೂ ಕಲರ್ ಸ್ಯಾರಿ. ಇದನ್ನು ಕೂಡ ಆಲ್ಮೋಸ್ಟ್ 3 ಇಯರ್ಸ್ ಆಗಿದೆ ನಾನು ಪರ್ಚೇಸ್ ಮಾಡಿ. ಬಟ್ ಇದನ್ನು ಕೈಮಗ್ಗದಲ್ಲಿ ತೊಗೊಂಡಿದ್ದಲ್ಲ, ಇದು ಶಾಪಲ್ಲಿ ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಇರೋವಂಥ ಕಡೆ ತೊಗೊಂಡಿದ್ದು. ಇದು ಬಂದು 60 GSM. ಸೊ 60 GSM ಆಗಿರೋದ್ರಿಂದ ನಿಮಗೆ ವೆಯ್ಟ್ ಸ್ವಲ್ಪ ಕಡಿಮೆ ಬರುತ್ತೆ. ಹಾಗೆಯೇ ಸೀರೆ ವೆಯ್ಟ್ ಕಡಿಮೆ ಇರೋದ್ರಿಂದ ಇದು ಬಾರ್ಡರ್ ಎಲ್ಲ ಸ್ವಲ್ಪ ಫೋಲ್ಡಿಂಗ್ ಆಗೋದು ಆ ಥರ ಎಲ್ಲ ಇದ್ದೇ ಇರುತ್ತೆ. ಕಾಮನಾಗಿ ಒಂದ್ಸಲ ಐರನ್ ಮಾಡಿದ್ರೆ ಇಟ್ಸ್ ಓಕೆ, ವೇರ್ ಮಾಡಬಹುದು. ಆ್ಯಂಡ್ ಅದೇ 120 GSMಗಿಂತ ಸ್ವಲ್ಪ ಲೈಟ್ ವೆಯ್ಟ್ ಆಗಿರುತ್ತೆ ಇದು, ಅಷ್ಟೇ ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಅಂತ ಏನು ಅನಿಸೋದಿಲ್ಲ. ಸೊ ಇದು ಬಾರ್ಡರ್ ನೀವು ನೋಡ್ತಾ ಇದ್ದೀರಾ, ದಿಸ್ ಈಸ್ ಒನ್ ಆಫ್ ದ ಪ್ಯಾಟ್ರನ್. ಆ್ಯಂಡ್ ಪಲ್ಲು ಸೇಮ್ ಎಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲೂ ಆಲ್ಮೋಸ್ಟ್ ಸೇಮ್ ಪಲ್ಲು ಬರುತ್ತೆ. ಸಮ್ ಆಫ್ ಸ್ಯಾರೀಸಲ್ಲಿ ಮಾತ್ರ ರಿಚ್ ಪಲ್ಲುನ ನೀವು ನೋಡ್ಬೋದು. ಇದು ಬಂದು ಪಲ್ಲು ಪ್ಯಾಟ್ರನ್. ಸೊ ಯಾರಿಗೆಲ್ಲ ಈ ಕಲರ್ ಇಷ್ಟ ಅವರು ಈ ಸ್ಯಾರಿನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಒನ್ ಥಿಂಗ್ ಏನಂದರೆ ಇದು 60 GSM ಪ್ಲಸ್ ಇದರಲ್ಲಿ ವಾಟರ್ ರೆಸಿಸ್ಟೆನ್ಸ್ ಬರೋದಿಲ್ಲ. ಈ ಸ್ಯಾರಿನಲ್ಲಿ ವಾಟರ್ ರೆಸಿಸ್ಟೆನ್ಸ್ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ವರ್ತಿ ಅಂತ ಅಲ್ಲ, ಬಟ್ ಓಕೆ ರೀಸನಬಲ್ ಪ್ರೈಸಲ್ಲಿ ನಮಗೆ ತೊಗೋಬಹುದು ಅನ್ನೋರು ತೊಗೋಬೋದು. ಇದರದ್ದು ಕಾಸ್ಟ್ ಬಂದು 5,000. ಅಂದರೆ 3 ಇಯರ್ಸ್ ಬ್ಯಾಕ್ ನಾನು ಇದಕ್ಕೆ 5,000 ಪೇ ಮಾಡಿದ್ದೆ. ಸೊ ಆವಾಗ ಶಾಪಲ್ಲಿ ಇದಕ್ಕೆ ವಾಟರ್ ರೆಸಿಸ್ಟೆನ್ಸ್ ಇಲ್ಲ ಅಂತಲೇ ಹೇಳಿದರು. ಬಟ್ ಇರಲಿ ನನ್ನ ಹತ್ರ ಅಂತ ಒಂದು ತೊಗೊಂಡಿದ್ದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಮೆರೂನ್ ರೆಡ್ ಅಂತಲೇ ಹೇಳ್ಬೋದು. ಮೆರೂನ್ ರೆಡ್ ವಿತ್ ಗ್ರೀನ್ ಬಾರ್ಡರ್ ವಿತ್ ಇದು ಮ್ಯಾಂಗೋ ಬಾರ್ಡರ್ ಆಗಿರುತ್ತೆ. ಮ್ಯಾಂಗೋ ಬಾರ್ಡರ್ ಡಿಸೈನಲ್ಲಿ ನಾನು ತೊಗೊಂಡಿದ್ದಂತಹ ಅನದರ್ ಸ್ಯಾರಿ. ಇದನ್ನು ಕೂಡ ನಾನು ಶಾಪಲ್ಲಿ ಪರ್ಚೇಸ್ ಮಾಡಿದ್ದಲ್ಲ, ಇದನ್ನು ಕೂಡ ನಾನು ಕೈಮಗ್ಗದಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಇದು ಬಂದು 60 GSM ಇದೆ. ಆ್ಯಂಡ್ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ಬೋದು, ಯಾಕೆ ಕೈಮಗ್ಗದಲ್ಲಿ ನಾವು ತೊಗೋಬೇಕು, ಯಾಕೆ ಕೈಮಗ್ಗಗಳಿಗೆ ಹೋಗಿ ತೊಗೋಬೇಕು ಅಂದರೆ ಇದಕ್ಕೆ. ಯಾಕಂದರೆ ಇದಕ್ಕೂ ಕೂಡ ನಾನು 60 GSM ಇದೆ. ಆ್ಯಂಡ್ ಲೇಟೆಸ್ಟಾಗಿ ತೊಗೊಂಡಿದ್ದು ಇದು ಅರೌಂಡ್ 2-3 ಮಂತ್ಸಲ್ಲಿ. ಇದಕ್ಕೆ ನಾನು ಪೇ ಮಾಡಿದಂತಹ ಅಮೌಂಟ್ ಬಂದು 5,500 ಅಷ್ಟೇ. ವಿತ್ ವಾಟರ್ ರೆಸಿಸ್ಟೆನ್ಸ್ ಮಾಡಿಸ್ಕೊಂಡಿದ್ದೀನಿ ನಾನು ಕೈಮಗ್ಗದಲ್ಲಿ ಹೇಳಿ. ಯಾಕಂದರೆ 60 GSMಲ್ಲಿ ವಿತ್ ವಾಟರ್ ರೆಸಿಸ್ಟೆನ್ಸ್ ಶಾಪ್ಸಲ್ಲಿ ಅಷ್ಟು ಸಿಗೋಲ್ಲ. ಬಟ್ ಕೈಮಗ್ಗದಲ್ಲಿ ನಾವು ಹೇಳಿದ್ರೆ ಓಕೆ ಅವ್ರು ಮಾಡಿಸ್ಕೊಡ್ತಾರೆ. ಸೊ ಹಾಗಾಗಿ ವರ್ತ್ ಇರುತ್ತೆ. ಸೊ ನಮಗೆ ಸೀರೆ ಕೂಡ ಹಾಳಾಗೋದಿಲ್ಲ. ಆ್ಯಂಡ್ ಸಿ ದ ಶೈನಿಂಗ್ ಆಫ್ ದ ಸ್ಯಾರಿ. ನಾವು ವಾಟರ್ ರೆಸಿಸ್ಟೆನ್ಸ್ ಮಾಡಿಸೋದ್ರಿಂದ ನಿಮಗೆ ಸೀರೆನಲ್ಲಿ ಈ ಥರ ಶೈನಿಂಗ್ ನೇಚರ್ ಬಂದಿರುತ್ತೆ. ಹಾಗೆ ಸೀರೆ ಎಷ್ಟು ದಿನ ಎಷ್ಟು ವರ್ಷಗಳಿಟ್ಟರೂ ಕೂಡ ಹಾಳಾಗೋದಿಲ್ಲ. ಆ್ಯಂಡ್ ಯು ಕ್ಯಾನ್ ಸಿ ದ ಪಲ್ಲು ಪ್ಯಾಟ್ರನ್ ಆಲ್ಸೋ. ಸೇಮ್ ಪಲ್ಲು ಪ್ಯಾಟ್ರನ್ ಆಲ್ಮೋಸ್ಟ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದರೆ ಸೇಮ್ ಯೂನಿಕ್ಕಾಗಿ ಇರುತ್ತೆ ಪಲ್ಲು. ಸೊ ಹಾಗಾಗಿ ಇದು ಕೂಡ ಸೇಮ್ ಕಡ್ಡಿ ಪಲ್ಲುನೇ ಆಗಿದೆ. ಸೊ ದೀಸ್ ಆರ್ ಆಲ್ ಮೈ ಸ್ಯಾರಿ ಕಲೆಕ್ಷನ್ಸ್. ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ದರೆ ಈ ಕಲರ್ಸಲ್ಲಿ
ಸೊ ನಾನು ತೋರಿಸ್ತಿರುವಂತಹ ಇಷ್ಟೂ ಕಲರ್ಸಲ್ಲಿ ನಿಮಗೆ ಯಾವುದಾದ್ರೂ ಸೀರೆ ಇಷ್ಟ ಆಗಿದ್ದರೆ ಯು ಕ್ಯಾನ್ ಕಸ್ಟಮೈಸ್ ಮಾಡಿಸ್ಬೋದು, ಆರ್ ಎಲ್ಸ್ ಶಾಪ್ಗೆ ಹೋಗಿ ನೀವು ಕೂಡ ಪರ್ಚೇಸ್ ಮಾಡಬಹುದು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಸಪೋರ್ಟ್ ಕೂಡ ಮಾಡಿ.